ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನ ಪಡೆದಿದ್ದಾರೆ ತಮಿಳುನಾಡಿನ ಸಿಎಂ ವಿಜಯ್. ಮೂಕಾಂಬಿಕೆಗೆ ಬೆಳ್ಳಿ ಖಡ್ಗ ಅರ್ಪಿಸಿದ್ದಾರೆ ವಿಜಯ್ ಅವರು. ಈ ಹಿಂದೆ ಎಂಜಿಆರ್ ಕೂಡ ಚಿನ್ನದ ಖಡ್ಗವನ್ನ ನೀಡಿದ್ರು. ಎಂಜಿಆರ್ ಮಾಜಿ ಸಿಎಂ ದಿವಂಗತ ಎಂಜಿಆರ್ ಅವರು, ಜಯಲಲಿತಾ ಅವರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಒಂದು ರೀತಿ ಬಹಳ ನಂಬಿಕೆ ಇರುವಂತಹ ಪವಿತ್ರ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ. ಆ ಚಿನ್ನದ ಖಡ್ಗವನ್ನ ವೀಕ್ಷಣೆ ಮಾಡಿದ್ರು ವಿಜಯ್. ಎಂಜಿಆರ್ ಕೊಟ್ಟಂತಹ ಖಡ್ಗನ ಸುಮಾರು 30 ನಿಮಿಷಗಳ ಕಾಲ ದೇಗುಲದಲ್ಲಿ ಕಳೆದಿದ್ದಾರೆ ವಿಜಯ್ ಅವರು. ದೇವಿಯ ದರ್ಶನದ ಬಳಿಕ ಅಭಿಮಾನಿಗಳನ್ನ ವಿಜಯ್ ಭೇಟಿಯಾದರು. ನೋಡಿ, ಕರಾವಳಿ ಭಾಗದಲ್ಲೂ ವಿಜಯ್ಗೆ ಅಭಿಮಾನಿಗಳಿದ್ದಾರೆ ಅಂದರೆ ಬಹಳ ಆಶ್ಚರ್ಯ ಆಗ್ತಿದೆ. ಬರೀ ತಮಿಳುನಾಡು, ಆಂಧ್ರ, ಬೆಂಗಳೂರು ಅಷ್ಟೇ ಅಲ್ಲದೆ ಉಡುಪಿ, ಮಂಗಳೂರು ಕಡೆಯಲ್ಲೂ ಅಭಿಮಾನಿಗಳಿದ್ದಾರೆ. ಅಂದರೆ ಹೆಂಗೆ ಹವಾ ಇದೆ ನೋಡಿ ವಿಜಯ್ ಅವ್ರದ್ದು. ವಿಜಯ್ ಅವರು CM ಆದಮೇಲೆ ಅಂತಲ್ಲ, ಅದಕ್ಕಿಂತ ಮುಂಚೆ ಅವರೇನು ನಟರಾಗಿದ್ದಾರೆ ಅದಕ್ಕಿರುವಂಥ ಅಭಿಮಾನಿಗಳು ಇನ್ನೂ ಜಾಸ್ತಿ ಆಗಿದ್ದಾರೆ TVಗೆ ಬಂದ ಮೇಲೆ. ಇನ್ನು ದೇಗುಲದಿಂದ 10 ಮೀಟರ್ ನಡೆದು ಅಭಿಮಾನಿಗಳತ್ತ ಕೈ ಬೀಸಿದ್ರು CM ವಿಜಯ್ ಅವರು. ಅವರು ಬರ್ತಾರೆ ದೇವಸ್ಥಾನಕ್ಕೆ ಅಂತ ಗೊತ್ತಿದ್ದ ಹಾಗೆ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಬಂದಿದ್ದರು. ಮತ್ತು ಅವರು ಕೊಲ್ಲೂರು ಮೂಕಾಂಬಿಕೆಗೆ ನೋಡಿ ಇಲ್ಲಿ ಕೊಡುಗೆ ಕೊಟ್ಟು, ಅಂದರೆ ಉಡುಗೊರೆ ಕೊಟ್ಟಿದ್ದಾರೆ. ಖಡ್ಗ, ಬೆಳ್ಳಿಯ ಖಡ್ಗ, ಅದು 1 kg 600 ಗ್ರಾಮ್ ಇದೆ. ಶಕ್ತಿ ದೇವತೆಗೆ ಮಾಲೆ ಅರ್ಪಣೆ ಮಾಡಿದ್ದಾರೆ. ಸಂಪನ್ನರಾಗಿದ್ದಾರೆ. ಹಣ್ಣು ಹಂಪಲು ಸೀರೆಯನ್ನು ಕೂಡ ಅರ್ಪಿಸಿದ್ದಾರೆ. ದೀಪಾರಾಧನೆ ಕೂಡ ಮಾಡಿದ್ದಾರೆ ದಳಪತಿ ವಿಜಯ್. ವಿಜಯ್ ಅವರ ಸಂಕಲ್ಪ ಸಂಪನ್ನ ಆಗಿದೆ. ಈ ಹಿಂದೆ ಜಯಲಲಿತಾ ಅವರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು. ಸಾಕಷ್ಟು ಹರಕೆ ಕಟ್ಕೊಂಡಿದ್ರು, ಅದು ಕೂಡ ಸಕ್ಸಸ್ ಆಗಿತ್ತು. ಎಂಜಿಆರ್ ಕೂಡ ಭೇಟಿ ಕೊಟ್ಟಿದ್ದರು, ಅಲ್ಲಿ ಖಡ್ಗ ಕೂಡ ಕೊಟ್ಟಿದ್ದರು. ಅದನ್ನು ವೀಕ್ಷಣೆ ಮಾಡಿದ್ದಾರೆ ವಿಜಯ್ ಅವರು. ನೋಡಿ, ತಮಿಳುನಾಡು ಅಂತ ಬಂದಾಗ ಅವರು ಸ್ವಲ್ಪ ಈ ಹಿಂದೂ ಪದ್ಧತಿಗಳು, ಸನಾತನ ಧರ್ಮ ಮತ್ತು ಅದರ ಆಚರಣೆಗಳು ಬಂದ ಸಂದರ್ಭದಲ್ಲಿ ಭಾಳ ವಿರೋಧ ಮಾಡೋರು ಜಾಸ್ತಿ. ಉದಾಹರಣೆಗೆ ಸ್ಟಾಲಿನ್ನು ಗೊತ್ತಿಲ್ವಾ, ಹಿಂದೂ ಧರ್ಮ ಅಂತಂದರೆ ಕೆಂಡ ಕಾರ್ತಾರೆ. ಅಂಥದ್ರಲ್ಲಿ ವಿಜಯ್ ಅವರು ಭೇಟಿ ಕೊಟ್ಟಿರೋದು ಭಾಳ ಅಚ್ಚರಿಗೂ ಕೂಡ ಕಾರಣ ಆಯಿತು. ಅದರ ಜೊತೆಗೆ ವಿಜಯ್ ಮೇಲಿನ ಗೌರವಕ್ಕೂ ಕೂಡ, ಅಂದರೆ ಆ ಭಾಗದ ಜನರು ಅವ್ರ ಮೇಲೆ ಗೌರವ ಹೆಚ್ಚಾಗಲಿಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ಯಾಕಂದರೆ ಹಿಂದೆ ಕೂಡ ಹಲವು ನಾಯಕರು ಕೂಡ ಭೇಟಿಯನ್ನು ಕೊಟ್ಟಂಥ ನಿದರ್ಶನಗಳು ಕೂಡ ಇದ್ದಾವೆ. ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲಿ ಅವರೇನು ಸಂಕಲ್ಪವನ್ನು ತೊಟ್ಟಿದ್ರು ಅದೆಲ್ಲವೂ ಕೂಡ ಸಂಪನ್ನ ಆಗಿದೆ. ಅಲ್ಲಿಯ ಎಲ್ಲ ಆಡಳಿತ ಮಂಡಳಿಯರು ಕೂಡ ಬಹಳ ಹರ್ಷವನ್ನು ವ್ಯಕ್ತಪಡಿಸಿದರು. ಅದಾದಮೇಲೆ ಎಂಜಿಆರ್ ಕೊಟ್ಟಂಥ ಖಡ್ಗ ಏನಿದೆ ಅಲ್ವಾ, ನಾವು ನೋಡ್ತಾ ಇದ್ದೀವಿ, ಅದನ್ನು ಕೂಡ ವೀಕ್ಷಣೆಯನ್ನು ಮಾಡಿದ್ದಾರೆ. ನೋಡಿ, ಎಲ್ಲಿಯ ತಮಿಳುನಾಡು, ಎಲ್ಲಿಯ ಮೂಕಾಂಬಿಕೆ ದೇವಸ್ಥಾನ, ಅಂದರೆ ಅವರ ಒಂದು ನಂಬಿಕೆ ಹಾಗಿರುತ್ತೆ ಅಲ್ಲಿ. ಮತ್ತು ಈ ಹಿಂದೆ ತಮಿಳುನಾಡಿನ ಸಾಕಷ್ಟು ರಾಜಕಾರಣಿಗಳು ಇಲ್ಲಿ ಬಂದು ಅವ್ರಿಗೆ ಅನುಕೂಲ ಕೂಡ ಆಗಿದೆ, ಅವರವರ ವೈಯಕ್ತಿಕವಾದಂಥ ಆಚರಣೆಗಳು, ನಂಬಿಕೆಗಳು. ಬಟ್ ವಿಜಯ್ ಅಂತ ಬಂದಾಗ ಎಲ್ಲರೂ ಅಂದ್ಕೊಂಡಿದ್ದು, ಇಲ್ಲಪ್ಪ ಅವರು ಹಿಂದೂ ಧರ್ಮದ ವಿಚಾರಗಳನ್ನು ಟೀಕೆ ಮಾಡ್ತಾರೆ, ಜೊತೆಗೆ ಹಿಂದೂ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರಾ ಇಲ್ವಾ, ಆಚರಣೆ ಹೆಂಗಿರುತ್ತೆ ಅವ್ರದ್ದು. ಬಟ್ ಅದೆಲ್ಲದಕ್ಕೂ ಕೂಡ ಒಂದು ರೀತಿ ಉತ್ತರ ಕೊಟ್ಟಂಗಾಗಿದೆ ವಿಜಯ್ ಅವರ ಇವತ್ತಿನ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದು. ಕೆಲವೊಬ್ಬರಿಗೆ ಆಶ್ಚರ್ಯವನ್ನು ಕೂಡ ತರಿಸಿದೆ. ಬಟ್ ಈಗ ವಿಜಯ್ ಅವರು ಅಂತ ಬಂದಾಗ ಅವರು ಪ್ರಮಾಣವಚನ ಸ್ವೀಕರಿಸಿದಾದ ಮೇಲೆ ನಡೆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು, ಸರ್ವಧರ್ಮವನ್ನು ಕೂಡ ಸಮನಾಗಿ ಕಾಣ್ತೀನಿ ಅಂತ ಹೇಳಿದ್ದು, ಅದೆಲ್ಲ ಬದಿಗಿಟ್ಟು ಅವರು ನೇರವಾಗಿ ಯಾವತ್ತೂ ಕೂಡ ಈ ಆಚರಣೆಗಳ ಬಗ್ಗೆ ಯಾವತ್ತೂ ಕೂಡ ವಿರೋಧ ಮಾಡಿದವರಲ್ಲ. ಈ ಸ್ಟಾಲಿನ್ನು ಹಾಗೆ ಉದಯನಿಧಿ ಸ್ಟಾಲಿನ್ ಥರ. ಬಟ್ ಎಲ್ಲೋ ಅವರ ನಡೆ ಕೂಡ ಈಗ ಎಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಮೂಕಾಂಬಿಕೆಗೆ ಬೆಳ್ಳಿ ಖಡ್ಗವನ್ನು ಅರ್ಪಿಸಿದ್ದಾರೆ ತಮಿಳುನಾಡಿನ ವಿಜಯ್ ಅವರು. ಅದರದೇ ಆದಂಥ ಒಂದು ರೀತಿಯ ಪವಾಡ ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕಿದೆ. ನೋಡಿ, 30 ನಿಮಿಷ ಅಲ್ಲೇ ಕಳೆದುಬಿಟ್ರು, ಧ್ಯಾನ ಮಾಡ್ತಿದ್ರು ಅಲ್ಲಿ. ಯಾಕಂದರೆ ಫಸ್ಟ್ ಟೈಮ್ ಅವರು ವಿಸಿಟ್ ಮಾಡಿರೋದು, ಹಿಂದೆ ನಟರಾದರೂ ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರಲಿಲ್ಲ. ಬಂದ ನಂತರ ಸೀದಾ ದೇವಿಯ ದರ್ಶನಕ್ಕೆ ಬಂದಿರ್ತಾರೆ. ದೇವರ ದರ್ಶನಕ್ಕೆ ಸರಿಯಾಗಿ ರೆಡಿಯಾಗಿ ಬಂದಿದ್ರು ಅವರು. ದೇವರ ದರ್ಶನವನ್ನ ಸ್ತಂಭ ಗಣಪತಿ ಪ್ರಾರ್ಥನೆಯನ್ನು ಮಾಡಿ, ದೇವಿ ದರ್ಶನವನ್ನು ಮಾಡಿ, ಫಲ ಸಮರ್ಪಣೆ ಮಾಡಿ, ಆನಂತರ ಮಂಗಳಾರತಿ ನೋಡಿ ಖಡ್ಗ ಸಮರ್ಪಣೆ ಮಾಡಿದರು. ಎಂಜಿಆರ್ ಅವರು ಕೊಟ್ಟಂತ ಖಡ್ಗದ ದರ್ಶನ ಮಾಡಿ, ಆನಂತರ ಪ್ರಸಾದವನ್ನು ಸ್ವೀಕಾರ ಮಾಡಿ, ವೀರಭದ್ರ ದರ್ಶನ ಮಾಡಿ
ಎಲ್ಲಾ ದೃಷ್ಟಿ ದೋಷಗಳು, ಶತ್ರು ದೋಷಗಳ ನಿವಾರಣೆಗೆ ತೆಂಗಿನಕಾಯಿಯನ್ನ ತಲೆಗೆ ಸುಳಿದು ಅದನ್ನ ಸ್ಫೋಟ ಮಾಡಿ ವೀರಭದ್ರ ಸ್ವಾಮಿ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿ ದೇವಸ್ಥಾನದಿಂದ ತೆರಳಿ. ಅವ್ರ ಸಂಕಲ್ಪನೂ ಏನೋ ತಿಳಿಸ್ಲಿಲ್ಲ, ಬರೀ ದರ್ಶನವನ್ನು ಮಾಡಿದ್ದಾರೆ ಅಷ್ಟೇ. ಬಂದ ನಂತರ ಸೀದಾ ದೇವಿಯ ದರ್ಶನಕ್ಕೆ ಬಂದಿರ್ತಾರೆ. ದೇವರ ದರ್ಶನಕ್ಕೆ ಸರಿಯಾಗಿ ರೆಡಿಯಾಗಿ ಬಂದಿದ್ರು ಅವರು. ದೇವರ ದರ್ಶನವನ್ನ ಸ್ತಂಭ ಗಣಪತಿ ಪ್ರಾರ್ಥನೆಯನ್ನು ಮಾಡಿ ದೇವಿ ದರ್ಶನವನ್ನು ಮಾಡಿ ಫಲ ಸಮರ್ಪಣೆ ಮಾಡಿ ಆನಂತರ ಮಂಗಳಾರತಿ ನೋಡಿ ಖಡ್ಗ ಸಮರ್ಪಣೆ ಮಾಡಿದ್ರು. MGR ಅವರು ಕೊಟ್ಟಂತ ಖಡ್ಗದ ದರ್ಶನ ಮಾಡಿ ಆನಂತರ ಪ್ರಸಾದವನ್ನು ಸ್ವೀಕಾರ ಮಾಡಿ ವೀರಭದ್ರ ದರ್ಶನ ಮಾಡಿ ಎಲ್ಲಾ